ಕರ್ನಾಟಕ ರಾಜ್ಯದ ಪ್ರತಿಯೊಬ್ಬ ಸರ್ಕಾರಿ ನೌಕರರು, ನಿವೃತ್ತ ಸರ್ಕಾರಿ ನೌಕರರು, ಅನುದಾನಿತ ನೌಕರರು, ಗುತ್ತಿಗೆ ನೌಕರರಿಗೆ ಪಿಂಚಣಿ ವಿಚಾರದಲ್ಲಿ ಒಂದು ವಿಶೇಷವಾದ ಸುದ್ದಿಯನ್ನು ಹಾಗೂ ಬ್ರೇಕಿಂಗ್ ನ್ಯೂಸನ್ನು ತೆಗೆದುಕೊಂಡು ಬಂದಿದ್ದೀನಿ. ಬ್ರೇಕಿಂಗ್ ನ್ಯೂಸ್ ಏನು ಅಂತ ನೋಡೋದಾದರೆ, ಕರ್ನಾಟಕ ರಾಜ್ಯದ ಸರ್ಕಾರಿ ನೌಕರರು ಹಾಗೂ ನಿವೃತ್ತ ನೌಕರರು ಎಷ್ಟೋ ವರ್ಷಗಳಿಂದ ನಿರೀಕ್ಷೆ ಮಾಡ್ತಾ ಇದ್ದಂತಹ ಸಿಹಿ ಸುದ್ದಿಯೊಂದು ಆದಷ್ಟು ಶೀಘ್ರದಲ್ಲಿಯೇ ನಿಮ್ಮೆಲ್ಲರಿಗೂ ಸಿಗತ್ತೆ. ಎಷ್ಟೋ ವರ್ಷಗಳ ಕನಸುಗಳು ಈಡೇರುವಂತಹ ಕ್ಷಣ ಬರ್ತಾ ಇದೆ. ಪಿಂಚಣಿ ವಿಚಾರದಲ್ಲಿ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘ ಒಂದು ಪತ್ರಿಕಾ ಪ್ರಕಟಣೆಯನ್ನು ಹೊರಡಿಸಿದೆ. ಈ ಪತ್ರಿಕಾ ಪ್ರಕಟಣೆಯಲ್ಲಿ ಏನಿದೆ, ಯಾರಿಗೆಲ್ಲ ಇದರಿಂದ ಉಪಯೋಗ ಆಗತ್ತೆ ಅನ್ನೋದ್ರ ಬಗ್ಗೆ ವಿವರವಾದ ಮಾಹಿತಿಯನ್ನು ತಮ್ಮ ಮುಂದೆ ಶೇರ್ ಮಾಡ್ತೀನಿ. ಈ ಮಾಹಿತಿಯನ್ನು ಶೇರ್ ಮಾಡೋದಕ್ಕಿಂತ ಮುಂಚಿತವಾಗಿ ಯಾರೆಲ್ಲ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ದಯವಿಟ್ಟು ಕೆಳಗಡೆ ಕಾಣ್ತಾ ಇರೋಂಥ ಸಬ್ಸ್ಕ್ರೈಬ್ ಬಟನನ್ನು ಒತ್ತಿ ಬೆಲ್ ಐಕನ್ನನ್ನು ಕ್ಲಿಕ್ ಮಾಡಿ ಆಲ್ ಅಂತ ಮಾಡಿ. ನೀವು ಫೇಸ್ ಮಾಡ್ತಾ ಇರೋಂಥ ಎಲ್ಲ ಪ್ರಾಬ್ಲಮ್ಗಳನ್ನು ಲೀಗಲ್ ಆಗಿ ಸಾಲ್ವ್ ಮಾಡ್ಕೊಳ್ಳೋಕ್ಕಿರೋಂಥ ಉತ್ತಮ ವೇದಿಕೆ ಸರ್ಕಾರಿ ನೌಕರ ಮಿತ್ರ ಯೂಟ್ಯೂಬ್ ಚಾನಲ್. ಸ್ನೇಹಿತರೆ, ಕರ್ನಾಟಕ ರಾಜ್ಯದ ಸರ್ಕಾರಿ ನೌಕರರು ಹಾಗೂ ನಿವೃತ್ತ ಸರ್ಕಾರಿ ನೌಕರರಿಗಾಗಿ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘದ ಅಧ್ಯಕ್ಷರಾದ ಶ್ರೀ ಷಡಾಕ್ಷರಿ ರವರು ಒಂದು ಪ್ರಮುಖವಾದ ಪತ್ರಿಕಾ ಪ್ರಕಟಣೆಯನ್ನು ಹೊರಡಿಸಿದ್ದಾರೆ. ಪಿಂಚಣಿಗೆ ಸಂಬಂಧಪಟ್ಟ ಹಾಗೆ NPS ಎಂಬ ಭೂತವನ್ನು ರದ್ದುಪಡಿಸಿ OPS ಅನ್ನು ಜಾರಿ ಮಾಡುವ ಬಗ್ಗೆ ಒಂದು ವಿಶೇಷವಾದ ಮಾಹಿತಿ ಹಾಗೂ ಆದಷ್ಟು ಶೀಘ್ರದಲ್ಲೇ ಸಿಹಿ ಸುದ್ದಿ ಏನು ಅಂತ ತಿಳಿಯೋಣ ಬನ್ನಿ. ರಾಜ್ಯದ ಸರ್ಕಾರಿ ನೌಕರರಿಗೆ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘ ಬೆಂಗಳೂರು ಅವರಿಂದ ಒಂದು ವಿಶೇಷವಾದ ಪತ್ರಿಕಾ ಪ್ರಕಟಣೆಯನ್ನು ಹೊರಡಿಸಿದರೆ ಮಾನ್ಯ ಅಧ್ಯಕ್ಷರು 4/12/2025 ಈ ಪತ್ರಿಕಾ ಪ್ರಕಟಣೆಯನ್ನು ಹೊರಡಿಸಿದರೆ, ಹಳೆ ಪಿಂಚಣಿ ಯೋಜನೆ OPS ಮರು ಜಾರಿಗೊಳಿಸುವ ಸಂಬಂಧ ಸರ್ಕಾರ ರಚಿಸಲಾದಂಥ ಸಮಿತಿಯಿಂದ ವಾರಾಂತ್ಯದಲ್ಲಿ ಈ ವೀಕೆಂಡ್ ಒಳಗೆ ಸರ್ಕಾರಕ್ಕೆ ವರದಿಯನ್ನು ಸಲ್ಲಿಕೆ ಮಾಡುತ್ತೆ. ವರದಿ ಸಲ್ಲಿಕೆಯಿಂದಾಗಿ ಲಕ್ಷಾಂತರ NPS ನೌಕರರು OPS ವ್ಯಾಪ್ತಿಗೆ ಬರುವಂಥ ಸಾಧ್ಯತೆ ಇದೆ ಅಂತ ಹೇಳಿ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರ ಸಂಘದಿಂದ ಪತ್ರಿಕಾ ಪ್ರಕಟಣೆಯನ್ನು ಹೊರಡಿಸಿದೆ. ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರಿಗೆ 2006ರಿಂದ ಜಾರಿಗೆ ಬಂದಿದೆ. 2006ಕ್ಕಿಂತ ಹಿಂದೆ ಅಪಾಯಿಂಟ್ ಆದವರಿಗೆ OPS ಇದೆ, ಅವರಿಗೆ ನಿಶ್ಚಿತ ಪಿಂಚಣಿ ಇದೆ. 2006ರ ನಂತರ ಅಪಾಯಿಂಟ್ ಆದವರಿಗೆ NPS ಎಂಬ ಭೂತ ಇದೆ. ಅದನ್ನು ರದ್ದುಪಡಿಸಬೇಕು ಅಂತ ಹೇಳಿ ದಶಕಗಳಿಂದ ಹೋರಾಟಗಳನ್ನು ಮಾಡ್ತಾ ಇದ್ದಾರೆ. 2006ರಿಂದ ಜಾರಿಯಲ್ಲಿರುವ ಹೊಸ ಪಿಂಚಣಿ ಯೋಜನೆ NPS ಅನ್ನು ಹೋಗಲಾಡಿಸಿ ಈ ಹಿಂದಿನ ಪಿಂಚಣಿ ಯೋಜನೆ OPS ಅನ್ನು ಜಾರಿಗೊಳಿಸುವ ಸಂಬಂಧ OPS ಯೋಜನೆ ಜಾರಿಗೊಳಿಸುವ ಬಗ್ಗೆ ಏನು OPS ಯೋಜನೆಯನ್ನು ಈಗಾಗಲೇ ಜಾರಿ ಮಾಡಿದೆ ರಾಜಸ್ಥಾನ, ಹರಿಯಾಣ, ಇತರೆ ರಾಜ್ಯಗಳನ್ನು ಹೋಗಿ ಭೇಟಿ ಮಾಡಿ ಅಧ್ಯಯನ ಮಾಡಿ ವರದಿ ನೀಡುವಂತೆ ರಾಜ್ಯ ಸರ್ಕಾರವು ಒಂದು ಕಮಿಟಿಯನ್ನು ರಚನೆ ಮಾಡಿತ್ತು. ಈ ಸಂಬಂಧ ಸರ್ಕಾರಕ್ಕೆ ಶೀಘ್ರವೇ ವರದಿ ಸಲ್ಲಿಸುವಂತೆ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘವು ಸಮಿತಿಯನ್ನು ಒತ್ತಾಯಿಸಿತ್ತು. ದಿನಾಂಕ 3/12/2025 ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘದ ಅಧ್ಯಕ್ಷರಾದ ಶ್ರೀ CS ಷಡಾಕ್ಷರಿ ಹಾಗೂ ಪದಾಧಿಕಾರಿಗಳ ನಿಯೋಗವು NPS ಸಮಿತಿ ಸದಸ್ಯರು, ಆರ್ಥಿಕ ಇಲಾಖೆಯ ಕಾರ್ಯದರ್ಶಿಯಾದ ಡಾಕ್ಟರ್ MT ರೇಣು ರವರನ್ನು ಭೇಟಿ ಮಾಡಿ ಚರ್ಚೆ ಮಾಡಿ ಡಿಸ್ಕಸನ್ನು ಮಾಡಿ ಖಂಡಿತವಾಗಿ ಆದಷ್ಟು ಶೀಘ್ರದಲ್ಲೇ NPS ಅನ್ನು ರದ್ದುಪಡಿಸಿ OPS ಅನ್ನು ಜಾರಿ ಮಾಡುವಂಥ ಕೆಲಸಕ್ಕೆ ರಾಜ್ಯ ಸರ್ಕಾರ ಕೈ ಹಾಕಬೇಕು ಅಂತ ಹೇಳಿ ಮನವಿಯನ್ನು ಮಾಡ್ಕೊಂಡಿದ್ದಾರೆ. ಇಡೀ ಕರ್ನಾಟಕ ರಾಜ್ಯದ ನೌಕರರಿಗೆ NPS ರದ್ದುಪಡಿಸುವ ಸಂಬಂಧ ಒತ್ತಡ ಹಾಕಿದ್ದಾರೆ. ಈ ಅಂಶವನ್ನು ನಾವು ನೌಕರ ಸಂಘದಿಂದ ಏನು ಮಾಡಿದ್ದೀವಿ ಅನ್ನೋ ಅಂಶವನ್ನು ಗಮನಕ್ಕೆ ತರಲಾಗಿದೆ. ಸಮಿತಿ ಈಗಾಗಲೇ ವರದಿಯನ್ನು ರಿಪೋರ್ಟನ್ನು ರೆಡಿ ಮಾಡ್ಕೊಂಡಿದೆ, ಸಿದ್ಧಪಡಿಸ್ಕೊಂಡಿದೆ. ಈ ಸಂಬಂಧ ಒಂದು ವಾರದೊಳಗೆ, ಒಂದು ವೀಕ್ ಒಳಗೆ ಸಮಿತಿ ಸಭೆಯನ್ನು ಏರ್ಪಡಿಸಿ ಮೀಟಿಂಗನ್ನು ಅರೇಂಜ್ಮೆಂಟ್ ಮಾಡಿಕೊಂಡು ಸರ್ಕಾರಕ್ಕೆ ತನ್ನ ರಿಪೋರ್ಟನ್ನು ಸಬ್ಮಿಟ್ ಮಾಡುತ್ತೆ. NPS ಸಮಿತಿ ನೀಡಿರುವ ವರದಿಯನ್ನು ಮಾನ್ಯ ಶ್ರೀ ಸಿದ್ದರಾಮಯ್ಯ ಅವರು, ಮಾನ್ಯ ಮುಖ್ಯಮಂತ್ರಿಗಳು ಪರಾಮರ್ಶಿಸಿ
ಪಕ್ಷದ ಚುನಾವಣಾ ಪ್ರಣಾಳಿಕೆಯಲ್ಲಿ ಕಳೆದ ವಿಧಾನಸಭಾ ಚುನಾವಣೆ ಪ್ರಣಾಳಿಕೆಯಲ್ಲಿ ಘೋಷಣೆ ಹಾಗೂ ಸಂಘದ ಹಲವಾರು ಕಾರ್ಯಕ್ರಮಗಳನ್ನು ಏರ್ಪಡಿಸಿ ಸಮಿತಿ ವರದಿ ನೀಡಿದ ಕೂಡಲೇ ಕ್ರಮ ಕೈಗೊಳ್ಳುವುದಾಗಿ ಭರವಸೆಯನ್ನು ನೀಡಿದರು. ಅಂದರೆ ಸಂಘದ ಹಲವಾರು ಸಭೆಗಳಿಗೆ ಭೇಟಿ ನೀಡಿದಂಥ ಸಮಯದಲ್ಲಿ ಭರವಸೆಯನ್ನು ಕೊಟ್ಟಿದ್ದರು. ಸಮಿತಿ ಯಾವಾಗ ವರದಿ ಕೊಡುತ್ತೋ ಸಮಿತಿಯ ವರದಿ ಆಧಾರದಲ್ಲಿ NPS ಅನ್ನು ರದ್ದುಪಡಿಸಿ OPS ಅನ್ನು ಜಾರಿ ಮಾಡ್ತೀವಿ ಅಂತ ಹೇಳಿ ಭರವಸೆಯನ್ನು ಮಾನ್ಯ ಮುಖ್ಯಮಂತ್ರಿಗಳು ಕೊಟ್ಟಿದ್ದರು. ರಾಜ್ಯ ಸರ್ಕಾರಿ ನೌಕರರಿಗೆ ಈ ಹಿಂದಿನಂತೆ ಹಳೆಯ ಪಿಂಚಣಿ ಯೋಜನೆ OPS ಅನ್ನು ಮರು ಜಾರಿಗೊಳಿಸುವಂತೆ ಸಮಸ್ತ ಸರ್ಕಾರಿ ನೌಕರರ ಪರವಾಗಿ ಸಂಘವು ಮತ್ತೊಮ್ಮೆ ಮನವಿಯನ್ನು ಮಾಡಿಕೊಳ್ಳುತ್ತೆ. ಆದಷ್ಟು ಶೀಘ್ರದಲ್ಲೇ ಈ ವರ್ಷದ ಅಂತ್ಯದ ಒಳಗಾಗಿ NPS ಅನ್ನು ರದ್ದುಪಡಿಸಿ OPS ಅನ್ನು ಜಾರಿ ಮಾಡಿ ನಿಶ್ಚಿತ ಪಿಂಚಣಿ ಯೋಜನೆಯನ್ನು ಜಾರಿ ಮಾಡಬೇಕು ಅಂತೇಳಿ ಸಂಘ ಮನವಿ ಮಾಡಿಕೊಳ್ಳುತ್ತೆ. ಈ ಎಲ್ಲ ಮೇಲ್ಕಂಡ ಹೇಳಿಕೆಯನ್ನು ಎಲ್ಲ ಪತ್ರಿಕೆಗಳಿಗೆ ಪ್ರಕಟ ಮಾಡೋಕ್ಕಾಗಿ ಪ್ರಚಾರಕ್ಕಾಗಿ ಕೋರಲಾಗಿದೆ ಅಂತ ಹೇಳಿ ಸಂಘದ ಅಧ್ಯಕ್ಷರಾದ CS ಷಡಾಕ್ಷರಿ ಅವರು ಪತ್ರಿಕಾ ಹೇಳಿಕೆಯನ್ನು ಬಿಡುಗಡೆ ಮಾಡಿದ್ದಾರೆ. ಸ್ನೇಹಿತರೆ, ಸಂಘ ಹೇಳಿದ ಹಾಗೆ ಸರ್ಕಾರ NPS ಎಂಬ ಭೂತವನ್ನು ರದ್ದುಪಡಿಸಿ OPS ಅನ್ನು ಜಾರಿ ಮಾಡಿದ್ರೆ ಸುಮಾರು 4.5 ಲಕ್ಷಕ್ಕೂ ಹೆಚ್ಚು ಸರ್ಕಾರಿ ನೌಕರರು, ಅವರ ಕುಟುಂಬ ವರ್ಗದವರಿಗೆ ಹಾಗೂ ಈಗಾಗಲೇ NPSನಲ್ಲಿ ರಿಟೈರ್ಡ್ ಆಗಿರುವಂಥ ಸಾವಿರಾರು ನಿವೃತ್ತ ನೌಕರರು ಪಿಂಚಣಿದಾರರಿಗೆ ದೊಡ್ಡ ಮಟ್ಟದ ಲಾಭ ಆಗುತ್ತೆ. ರಿಟೈರ್ಮೆಂಟ್ ಆದ ನಂತರ ನೆಮ್ಮದಿಯಿಂದ ಜೀವನ ಮಾಡ್ಬೋದು. ರಿಟೈರ್ಮೆಂಟ್ ಆದ ಮೇಲೆ ಯಾರ ಹಂಗೂ ಇಲ್ಲದೆ ಗೌರವಿತವಾಗಿ ತಮ್ಮ ಅಗತ್ಯಗಳಿಗೆ ಪಿಂಚಣಿ ಪಡ್ಕೊಂಡು ಜೀವನ ಮಾಡೋಕ್ಕೆ ಒಳ್ಳೆಯದಾಗತ್ತೆ. ಹಾಗಾಗಿ ಇದು ಒಂದು ಉತ್ತಮ ಬೆಳವಣಿಗೆ. ಸಂಘವು ಇದೇ ರೀತಿ ಸರ್ಕಾರದ ಮೇಲೆ ಒತ್ತಡಗಳನ್ನು ತಂದು ಆದಷ್ಟು ಶೀಘ್ರದಲ್ಲೇ NPS ಅನ್ನು ರದ್ದುಪಡಿಸಿ OPS ಅನ್ನು ಜಾರಿ ಮಾಡಿಸಬೇಕು ಅಂತ ಹೇಳಿ ಸರ್ಕಾರದಲ್ಲಿ ಹಾಗೂ ನೌಕರ ಸಂಘದಲ್ಲಿ ಮನವಿಯನ್ನು ಮಾಡ್ಕೊಳ್ತೀನಿ. ಅದ್ರ ಜೊತೆಯಲ್ಲಿ ಸರ್ಕಾರಿ ನೌಕರ ಸಂಘವು 7th ಪೇ ಕಮಿಷನ್ನಲ್ಲಿ ಉಳಿದಿರುವಂಥ ಇತರೆ ರೆಕಮೆಂಡೇಷನನ್ನು ಇಂಪ್ಲಿಮೆಂಟ್ ಮಾಡೋದ್ರ ಬಗ್ಗೆ ಕೂಡ ಗಮನ ಹರಿಸಬೇಕು. ಅದರಲ್ಲಿ ಪ್ರಮುಖವಾಗಿ 70ರಿಂದ 80 ವರ್ಷ ವಯೋಮಿತಿಯ ನಿವೃತ್ತ ನೌಕರರು ಪಿಂಚಣಿದಾರರಿಗೆ ಬರಬೇಕಾಗಿರುವಂಥ 10% ಅಡಿಷ್ನಲ್ ಪೆನ್ಷನ್ ಹಾಗೂ 1/7/2022ರಿಂದ 31/7/2024 ನಡುವೆ ರಿಟೈರ್ಡ್ ಆದಂತಹ ನಿವೃತ್ತ ಸರ್ಕಾರಿ ನೌಕರರು ಪಿಂಚಣಿದಾರರಿಗೆ 7th ಪೇ ಕಮಿಷನ್ ಆಧಾರದಲ್ಲೇ ತಕ್ಷಣ ಪಿಂಚಣಿ ಸೌಲಭ್ಯವನ್ನು ನೀಡಬೇಕು ಅಂತ ಕೇಳ್ಕೊಳ್ತೀನಿ. ಈ ಮಾಹಿತಿ ತಮಗೆಲ್ಲರಿಗೂ ಇಷ್ಟ ಆಗಿದ್ದರೆ ದಯವಿಟ್ಟು